ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಮತ್ತೊಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಆಲ್ರೆಡಿ ರೆಡಿಯಾಗಿರೋ ಲೇಔಟ್ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿಯಲ್ಲಿ ಹಂಪಾಪುರ ಗ್ರಾಮದ ಕೆಲವು ಸರ್ವೆ ನಂಬರ್ಗಳಲ್ಲಿ ಅಭಿವೃದ್ಧಿಪಡಿಸಿರುವ EWS ಅಂಡ್ LIG ಟೋಟಲ್ 200 ಕ್ಲೋಸ್ ಟು 200 ಸೈಟ್ಸು. ಎಷ್ಟಿದೆ, ಏನು ಪ್ರೈಸು ಎಲ್ಲ ಕೂಡ ಹೇಳ್ತೀನಿ. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಎಲ್ಲ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ತುಂಬ ವಿಡಿಯೋ ಬಂದಿದೆ. ಬಟ್ ನಿಮಗೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಲೋಕಲ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಕ್ಕಪಕ್ಕದವ್ರಿಗೆ ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ. ನಾನು ಅದೇ ಹಂಪಾಪುರನ ಗೂಗಲ್ ಲೊಕೇಶನ್ ಹುಡುಕ್ಬಿಟ್ಟು, ಇದು ಕಾವೇರಿ ಕೆರೆ ಅಂತೀನಿ ನೋಡಿ, ಕಾವೇರಿ ನದಿ ಪಕ್ಕದಲ್ಲಿ ಬರುವಂತಹ ಊರಿದು. ಇವನ್ ತಲಕಾಡು ಆ ಕಡೆ ಬರುತ್ತೆ, ಇದು ತಲಕಾಡು ಈ ಕಡೆ ಬರುತ್ತೆ. ಸೊ ಕೊಳ್ಳೇಗಾಲಕ್ಕೆ ಎಷ್ಟು ದೂರದಲ್ಲಿದೆ, ಅದು ಎಕ್ಸಾಕ್ಟ್ಲಿ ಲೇಔಟ್ ಎಲ್ಲಿದೆ, ಅದನ್ನೆಲ್ಲ ನಾನು ನೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರದ್ದು ಲೊಕೇಶನ್ ಕೊಡ್ತೀನಿ. ಸೊ ಅದ್ರ ಜೊತೆಗೆ ಅಪ್ಲೈ ಮಾಡಬೇಕಂದ್ರೆ KG ವೆಬ್ಸೈಟಲ್ಲಿ ಎಲ್ಲಿ ಹೋಗಬೇಕು, ಅಪ್ಲೈ ಮಾಡೋದು ನಿಮ್ಗೆ 99% ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೇಯ್ನು ನೀವು ರೇಟ್ಸು, ಲೊಕೇಶನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅರ್ಥ ಮಾಡ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟು, ಅಲಾಂಗ್ ವಿತ್ ದ ಲೊಕೇಶನ್. ಯಾಕೆಂದರೆ ಒಂದು ಸೈಟಿಗೆ ಅಪ್ಲೈ ಮಾಡಬೇಕಂದ್ರೆ ಅದು ಎಲ್ಲಿರುತ್ತೆ, ಹೇಗಿರುತ್ತೆ, ಏನು ಪ್ರೈಸ್ ಇದೆ ಅನ್ನೋದು ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟು. ಪ್ರೊಸೆಸಲ್ಲಿ ಏನೇ ಮಿಸ್ ಆದರೂ ಏನು ತೊಂದರೆ ಇಲ್ಲ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ವೆರಿ ಸೂನ್ ತುಂಬ ಚೆನ್ನಾಗಿ ಹೌಸಿಂಗ್ ಬೋರ್ಡ್ ಆಗಲಿ, BD ಆಗಲಿ, ಮಲ್ಟಿಪಲ್ ಡಿಸ್ಟ್ರಿಕ್ಸಲ್ಲಿ ಆಕ್ಷನ್ ಅಲಾಟ್ಮೆಂಟ್ ನ್ಯೂ ಲೇಔಟ್ ಎಲ್ಲ ತರ್ತಾ ಇದ್ದಾರೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮಗೆ ನಿಮ್ಮ ಡಿಸ್ಟಿಕಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ, ನಿಮ್ಮ ಹೋಬಳಿಯಲ್ಲೂ ಕೂಡ ಯಾವುದಾದ್ರು ಹೊಸ ಲೇಔಟ್ ರೆಡಿ ಆಗ್ತಾ ಇರ್ಬೋದು. ಅದು ಬಂದ ತಕ್ಷಣ ನಾನು ನಿಮಗೆ ಹೇಳ್ತೀನಿ. ತುಂಬ ಟೈಮ್ ಇರಲ್ಲ. ಯಾವುದೇ ಅಲಾಟ್ಮೆಂಟ್ ಆಗಲಿ, ಆಕ್ಷನ್ ಆಗಲಿ, ವಿತಿನ್ 15 ದಿವಸ 20 ಡೇಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಅದನ್ನು ಅವ್ರನ್ನ ಫಾಲೋ ಅಪ್ ಮಾಡೋದು, ಅಪ್ಲೈ ಮಾಡೋದು ತುಂಬ ಕಷ್ಟ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕ್ವಿಕ್ ಅಪ್ಡೇಟ್ಗೆ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನದೊಂದು ಬ್ಯಾಕಪ್ ಚಾನಲ್ ಇದೆ. ಯೂಟ್ಯೂಬ್ ಅಂದರೆ ಆಲ್ವೇಸ್ ಬ್ಯಾಕಪ್ ಇಟ್ಕೋಬೇಕು. ಮಂಜುನಾಥ್ ಕುಂಬಾರಿ ನನ್ನ ಹೆಸರಲ್ಲೇ ಇದೆ. ನೀವು ಅದನ್ನು ಕೂಡ ಫಾಲೋ ಅಪ್ ಮಾಡಿಟ್ಕೊಳ್ಳಿ. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಕ್ವಿಕ್ ಅಪ್ಡೇಟಿಗೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ಡೀಟೇಲ್ಸ್. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಿಗೆ ಹೋದರೆ, ಓಕೆ, ರಿಫ್ರೆಶ್ ಮಾಡಿದ್ರೆ ನಿಮಗೆ ರೀಸೆಂಟಾಗಿ ಹಾಕಿರೋ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಲೋಡ್ ಆಗುತ್ತೆ. ಸೊ ಅದರ ಜೊತೆಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಮತ್ತೆಷ್ಟು ಓದಿ ಅಂದರೆ ಮೋರ್ ಡೀಟೇಲ್ಸ್ಗೆ ಹೋದರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಹಂಪಾಪುರ ಬಡಾವಣೆ ಆನ್ಲೈನ್ ಮೂಲಕ ಅರ್ಜಿ. ನೀವು ಇದನ್ನು ಓಕೆ ಮಾಡಿದ್ರೆ ನಿಮಗೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇನ್ ಕೇಸ್ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದರೆ. ಸೊ ಇದು ಕೊಟ್ಬಿಟ್ಟು ಆಲ್ರೆಡಿ 21 ತುಂಬ ಲೇಟಾಗಿ ನನಗೆ ಗೊತ್ತಾಗಿದೆ. ಐ ಡೋಂಟ್ ನೋ, ರೀಸೆಂಟಾಗಿ ಇಲ್ಲಿ ಲೋಡ್ ಮಾಡಿದ್ದಾರೆ. ಕೆಲವೊಂದು ಪೇಪರ್ಗಳಲ್ಲೆಲ್ಲ ಆಲ್ರೆಡಿ ಬಂದಿದೆ. ಬಟ್ ಇದರದ್ದು ಕೊನೆಯ ದಿನಾಂಕ ಬಂದ್ಬಿಟ್ಟು 29/3. ಓಕೆ, ಅಂದರೆ ಇನ್ನು ಇದೇ ತಿಂಗಳು ಅಂದರೆ ಮಾರ್ಚ್ 29ನೇ ತಾರೀಕಿದೆ. ನನಗನ್ಸಿದ ಮಟ್ಟಿಗೆ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಗೃಹ ಮಂಡಳಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಹಂಪಾಪುರ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಂಟಿ ಸಹಭಾಗಿತ್ವದಡಿಯಲ್ಲಿ ಅಭಿವೃದ್ಧಿಪಡಿಸಿರುವ, ವಿಚ್ ಇಸ್ ವೆರಿ ವೆರಿ ಗುಡ್ ನ್ಯೂಸ್. ಇಟ್ಸ್ ನಾಟ್ ಅ ಡಿಮ್ಯಾಂಡ್ ಸರ್ವೆ, ಇಟ್ ಇಸ್ ಅನ್ ಅನೌನ್ಸ್ಮೆಂಟ್. ಆಲ್ರೆಡಿ ಸೈಟ್ಸ್ ಇದೆ, ಮಾಡಿದ್ದೀವಿ, ರೆಡಿ ಆಗಿದೆ. ನೀವೇನಾದರೂ ಆ ಲೊಕೇಶನ್ ತೋರಿಸಿದ ಮೇಲೆ ನೀವೇನಾದ್ರು ಚಾಮರಾಜನಗರದವರಾಗಿ ಅಲ್ಲಿ ಕೊಳ್ಳೇಗಾಲದಲ್ಲಿ ಹತ್ರ ನನ್ನ ಸಬ್ಸ್ಕ್ರೈಬರ್ ಇದ್ದರೆ, ನೀವು ಅಲ್ಲೇನಾದರೂ ಹೋಗಿದ್ರೆ ಕಮೆಂಟ್ ಮಾಡಿ. ನಾನು ಹೇಳ್ತಿರೋ ಡೀಟೇಲ್ಸ್ ಕರೆಕ್ಟಾಗಿದೆಯಲ್ಲ ಅಕ್ನಾಲೇಜ್ ಮಾಡಿ. ಇಲ್ಲ ಅಲ್ಲಿ ಏನಾದರೂ ಫೋಟೋ ಇದ್ದರೆ ನಂಗೆ ವಾಟ್ಸಪ್ ಮಾಡಿ, ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಅರ್ಜಿದಾರರು ಆನ್ಲೈನ್ ಪಾವತಿ ಮಾಡಿ ಹಾಕಬೇಕಂತ ಹೇಳಿದ್ದಾರೆ. ಇದು ಐ ಥಿಂಕ್ ಆನ್ಲೈನು ಸ್ಟಾರ್ಟ್ ಆಗಿರೋದು 11/3, ಅಂದರೆ ಎಕ್ಸಾಕ್ಟ್ಲಿ 10 ದಿವಸದಿಂದ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ವಾರ ಟೈಮ್ ಇದೆ. ನಾನು ಈ ವಿಡಿಯೋನ 22ನೇ ತಾರೀಕು ಮಾರ್ಚ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅವ್ರು ಹೇಳೋದು ಸಿಂಪಲ್ ಆಗಿ ಎರಡೇ ಇಟ್ಟಿದ್ದಾರೆ. ನೋ LIG, MIG, HIG 2, 3 ಅಂತ ಏನಿಲ್ಲ. ಸಿಂಪಲ್ ಆಗಿ EWS ಇದೆ, LIG ಇದೆ. EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್, LIG ಅಂದರೆ ಲೋವರ್ ಇನ್ಕಮ್ ಗ್ರೂಪ್ ಅಂತೇಳಿ. ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಲೇಬೇಕು. ಹಾಗಾಗಿ ನೀವು ಪ್ರೈಸನ್ನು ರೈಟ್ ಸೈಡಲ್ಲಿ ಅಬ್ಸರ್ವ್ ಮಾಡಿದ್ರೆ 600 rupees per square feet ಇದೆ. ನೀವೇನಾದರೂ ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲಾಟ್ಮೆಂಟ್ ಆಗೋದಿಲ್ಲ. ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು LIG ಅಪ್ಲೈ ಮಾಡಿ. EWS ಅಂದರೆ 20-30 ಸೈಟು, LIG ಅಂದರೆ 30-40, ವೆರಿ ವೆರಿ ಸ್ಟ್ಯಾಂಡರ್ಡ್. 6/9, 9/12. ಸೊ 300-500 rupees ನೋಂದಣಿ ಶುಲ್ಕ ಆಗಿರುತ್ತೆ, ವಿಚ್ ಇಸ್ ನಾನ್ ರೀಫಂಡಬಲ್. ನಾಳೆ ನಿಮ್ಗೆ ಏನಾದರೂ ಅಲೋಕೇಟ್ ಆಗಲಿಲ್ಲ ಅಂದರೆ ಇದು ರೀಫಂಡ್ ಆಗೋದಿಲ್ಲ. ಆರಂಭಿಕ ಠೇವಣಿ, ನೀವೇನಾದರೂ ಇದನ್ನು ಬುಕ್ ಮಾಡಬೇಕಂದ್ರೆ ಪ್ರತಿಯೊಂದು ಲೇಔಟಲ್ಲೂ ನೀವು ವಿಚಾರಿಸಿದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಡ್ವಾನ್ಸ್ ಕೇಳ್ತಾರೆ. ಬಟ್ ಇಲ್ಲಿ 25,000 rupees ಮತ್ತು 50,000 rupees ರೆಸ್ಪೆಕ್ಟಿವ್ಲಿ ನೀವು ಇದನ್ನು ಫಸ್ಟಿಗೆ ತುಂಬಬೇಕಾಗುತ್ತೆ ಅರ್ಜಿ ತುಂಬಿದ ಮೇಲೆ.
ಓಕೆ, ನೆಕ್ಸ್ಟ್ ಬಂದು 600 ರುಪೀಸ್. ಅಂದರೆ 600 ರುಪೀಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ EWSಗೆ ಅಪ್ಲೈ ಮಾಡಿದ್ರೆ ನಿಮಗೆ ಅದು 600 ಸ್ಕ್ವೇರ್ ಫೀಟ್ ಇರೋದು 600 ರುಪೀಸ್ ಹೋದರೆ 3,60,000 ಆಗುತ್ತೆ. ಓಕೆ, ಅದೇ ನೀವು ಒಂದು 30-40 1,200ಗೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಸಿಗಲ್ಲ. 1,200ಗೆ ಅಪ್ಲೈ ಮಾಡಿದ್ರೆ 14,40,000 ಆಗುತ್ತೆ. ಪ್ರೈಸ್ ಬಗ್ಗೆ ನಿಮಗೆ ಗಮನ ಇರಲಿ. ಒಂದು 3,60,000 ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು 14,40,000 ಆಗುತ್ತೆ. ಸೊ ಅದಾದಮೇಲೆ ಅವ್ರು ಈ ಪೇಮೆಂಟನ್ನು KHV ವೆಬ್ಸೈಟಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಇನ್ನೊಂದೇನು ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇದ್ದು ನೀವು SC ST SC ಪ್ರವರ್ಗವಾರಲ್ಲಿ ಮಾಡೋದ್ರಿಂದ ನಿಮಗೇನಂದ್ರೆ ಅಲಾಟ್ಮೆಂಟ್ ಆಗೋದು ಸ್ವಲ್ಪ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಪ್ರವರ್ಗವಾರು ಇರುವವರು ಇದರಲ್ಲೆಲ್ಲ ಅಪ್ಲೈ ಮಾಡ್ತಾರೆ. ಇನ್ನು ಉಳಿದ ಜನರಲ್ ಆಗಿ 40-50% ಇರುತ್ತೆ ಅಂತ ಅನ್ಕೊಳ್ಳೋಣ. ಬಟ್ SC ಇರೋರು SC ಸರ್ಟಿಫಿಕೇಟ್ ಹಾಕಬೇಕು, ST ಇರೋರು ST ಸರ್ಟಿಫಿಕೇಟ್ ಹಾಕಬೇಕು, ಡಿಫೆನ್ಸ್ ಎಕ್ಸ್ ಆರ್ಮಿ ಇರೋರು ನಿಮಗೆ ಆರ್ಮಿಗೆ ಸಂಬಂಧಪಟ್ಟದ ಐಡೆಂಟಿಟಿ ಪ್ರೂಫ್ ಹಾಕಬೇಕು, ಸೀನಿಯರ್ ಸಿಟಿಸನ್ ಗೌರ್ಮೆಂಟಿಂದ ಕೊಟ್ಟಿರೋ ಸೀನಿಯರ್ ಸಿಟಿಸನ್ ಸರ್ಟಿಫಿಕೇಟನ್ನು ಹಾಕಬೇಕು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಕೂಡ ನಿಮ್ದು ಏನು ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಕಾರ್ಡ್ ಇದೆಯಲ್ಲ ಅದನ್ನು ಹಾಕಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಚಾಲೆಂಜ್ ಇದ್ದರೆ ನೀವು ಗೌರ್ಮೆಂಟಿಂದ ಏನು ಅದನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕನ್ಫರ್ಮ್ ಮಾಡಿರ್ತಲ್ಲ ಆ ಡೀಟೇಲ್ಸ್ನು ಕೂಡ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ದೊಂದು ಫೋಟೋ ಹಾಕಬೇಕಾಗುತ್ತೆ, ಒಂದು ಅಫಿಡೇಟ್ ಆಗಬೇಕಾಗುತ್ತೆ. ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ EWS ಕ್ಯಾಟಗರಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋದು 20-30 ಸೈಟು. ನಿಮ್ದು ಇನ್ಕಮು ಲೆಸ್ ದ್ಯಾನ್ 1,20,000 ಒಳಗಡೆ ಇರಬೇಕು. ನೀವೇನಾದರೂ ಗ್ರಾಮೀಣ ಪ್ರದೇಶದವರಾಗಿದ್ದರೆ. ಇನ್ ಕೇಸ್ ನೀವು ಸಿಟಿಯಲ್ಲಿದ್ದರೆ ನಿಮ್ಮ ಇನ್ಕಮು 2 ಲಕ್ಷದ ಕೆಳಗಡೆ ಇರಬೇಕು. ಇನ್ ಕೇಸ್ ಏನಾದರೂ ಇನ್ಕಮ್ಮು 1,20,000 ಮೇಲೆ ಗ್ರಾಮೀಣದಲ್ಲಿದ್ದು 2 ಲಕ್ಷದ ಮೇಲೆ ನೀವು ಸಿಟಿಯಲ್ಲಿದ್ದು ನಿಮ್ದು ಇನ್ಕಮ್ ಏನಿದ್ರೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಇದನ್ನು ಕೊಡೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಆ್ಯಸ್ ಆಫ್ ಟುಡೇ ನೀವೇನು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ಲ ಅವತ್ತಿಗೆ ವ್ಯಾಲಿಡ್ ಇರಬೇಕು. ನಾರ್ಮಲಿ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಆದರೆ ಒಂದು 5 years 3 years ರೇಂಜ್ ಇದ್ದೇ ಇರುತ್ತೆ. ಆ ರೇಂಜಲ್ಲಿ ಇದ್ದರೆ ಪರವಾಗಿಲ್ಲ. ಇನ್ನೊಂದು ತಿಂಗಳು ಉಳಿದಿದೆ, 6 ತಿಂಗಳು ಉಳಿದಿದೆ, 1 ವರ್ಷ ಇದೆ, ಎಲ್ಲ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಸ್ ಆಫ್ ಟುಡೇ ಅಪ್ಲಿಕೇಶನ್ ಡೇನ ಹಾಕ್ತಾ ಇದ್ದಲ್ಲ ಅವತ್ತಿಗೆ ನಿಮ್ಮದು ಆಕ್ಟಿವ್ ಆಗಿ ಇರಬೇಕು. ಸೊ ಇದು ಮಿನಿಮಮ್ 10 ವರ್ಷ ಕರ್ನಾಟಕದಲ್ಲಿ ಇರಲೇಬೇಕು. ನೀವು ಬೈ ಬರ್ತ್ ಇದ್ದರೆ 30 ವರ್ಷ 40 ವರ್ಷ ನಿಮ್ಗೆ ಅದನ್ನು ಹೆಂಗಿದೆ ಹಂಗೆ ಹಾಕಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಯಾವುದೇ ಕೂಡ ಅಲಾಟ್ಮೆಂಟ್ ಆಗಿರಬಾರ್ದು. ಅಂದರೆ ಪ್ರೀವಿಯಸ್ಲಿ ನೀವು ಯಾವುದಾದ್ರೂ ಅಪ್ಲೈ ಮಾಡಿ KHB ಕಡೆಯಿಂದ ತೊಗೊಂಡಿದ್ದು ಇಲ್ಲೂ ಒಂದು ಅಪ್ಲೈ ಮಾಡೋಣ ಟ್ರೈ ಮಾಡೋಣ ಬರುತ್ತೆ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ದೇ ಆರ್ ಕ್ಲಿಯರ್. ರೀಸೆಂಟಾಗಿ ಅಲಾಟ್ಮೆಂಟಿಗೆ ಕರೆದಿದ್ದಾರಲ್ಲ ಅಲ್ಲಿ ತುಂಬ ಜನ ರಿಜೆಕ್ಟ್ ಇದೇ ರೀಸನ್ಗೆ ಆಗಿದ್ದಾರೆ. ಸೊ ಒಂದು ಫ್ಯಾಮಿಲಿಗೆ ಒಂದೇ ಒಂದು ಸೈಟು. ಸೊ ನೀವೇನಾದರೂ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಫಾರ್ ಎಕ್ಸಾಂಪಲ್ ಅದು ನಮ್ಮ ತಂದೆಗೆ ಅಲಾಟ್ ಆಗಿದೆ, ಅವರಿದ್ದಾರೆ, ನಾನು ಡಿಫ್ರೆಂಟ್ ಫ್ಯಾಮಿಲಿ ಮದುವೆ ಆಗಿದೆ, ಆ ಥರ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಯಾರು ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ತಂದೆ ಹೆಸರಲ್ಲೊಂದು, ತಾಯಿ ಹೆಸರಲ್ಲೊಂದು. ನೋ, ಇಟ್ ವೋಂಟ್ ವರ್ಕ್. ನಿಮ್ಮ ಹೆಸರಲ್ಲೊಂದು, ನಿಮ್ಮ ಹಿಂದೆ ಅಪ್ಲೈ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ನಾಳೆ ಅಲಾಟ್ಮೆಂಟ್ ಆದರೆ ಕೊಡೋದಿಲ್ಲ, ಗಮನದಲ್ಲಿರಲಿ. ಸ್ವತ್ತುಗಳು ಲಾಟ್ರಿ ಮುಖಾಂತರ, ಲಾಟ್ರಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಓಕೆ, ಹೇಗಿದೆ EWS ಏನಾದರೂ ನಿಮಗೆ ಅಲಾಟ್ಮೆಂಟ್ ಆಯಿತು ಅಂತಂದರೆ 5 ವರ್ಷಗಳವರೆಗೆ ಪರಬಾರೆ ಮಾಡದಂತೆ ಷರತ್ತಿಗೊಳಪಟ್ಟು ಕ್ರಯಪತ್ರವನ್ನು ನೀಡಲಾಗುವುದು. ಅವರೇ ಹೇಳ್ತಾರೆ ಅಂದರೆ EWS ಅಲಾಟ್ ಮಾಡಿದ್ರೆ ತೊಗೊಂಡ್ಬಿಟ್ಟು ಸೇಲ್ ಮಾಡಿಬಿಡ. ನೋ, ಇಟ್ ವೋಂಟ್ ವರ್ಕ್ ಲೈಕ್ ದಟ್. ಸೊ ನಿಮಗೆ EWSಗೆ 5 ವರ್ಷ ಲೀಸ್ ಕೊಡ್ತಾರೆ. ಅಂದರೆ ಅಬ್ಸಲ್ಯೂಟ್ ಸೇಲ್ ಇರಲ್ಲ. ನಿಮ್ಗೇನಾದರೂ ನಾಳೆ ಅಲಾಟ್ ಆಗಿ 6 ತಿಂಗಳಲ್ಲಿ ಲೀಸಲ್ಲಿದ್ದು ಆಮೇಲೆ 6 ತಿಂಗಳಾದ್ಮೇಲೆ ಮನೆ ಕಟ್ತೀರಾ ಅಂದರೆ ಅದನ್ನು ಅಬ್ಸಲ್ಯೂಟ್ ಮಾಡಿಕೊಡ್ತಾರೆ. ಬಟ್ ಸ್ಟ್ಯಾಂಡರ್ಡ್ ಆಗಿ ನಾನು ಮಾರಬೇಕು ಅಬ್ಸಲ್ಯೂಟ್ ಮಾಡಿಕೊಡಿ, ನೋ, ಇಟ್ ವೋಂಟ್ ವರ್ಕ್ ಔಟ್. ಸೊ ಕ್ಲಾರಿಟಿ ಆಫ್ ಥಾಟ್ ಸ್ವಲ್ಪ ಚೆನ್ನಾಗಿರಲಿ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಂಚಿಕೆಯಾಗದ ನೊಂದಿದರ ಆರಂಭಿಕ ಠೇವಣಿಯನ್ನು ಯಾವುದೇ ಬಡ್ಡಿ ಇಲ್ಲದೆ ಮರುಪಾವತಿ ಮಾಡಿ. ಓಕೆ, ಅವ್ರು ಹೇಳೋದೇನೆಂದರೆ ಒಂದ್ಸಲ ಲಾಟ್ರಿ ಆದಮೇಲೆ, ಲಾಟ್ರಿ ರೇಟ್ ಎಲ್ಲ ಮುಂದೆ ಅನೌನ್ಸ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ 25,000 50,000 ರೀಫಂಡ್ ಮಾಡ್ತಾರೆ. ಬಟ್ ಈ ನೋಂದಣಿ ಫೀಸು 300 ಮತ್ತು 500 ಇದೆ, ಅದನ್ನು ರೀಫಂಡ್ ಮಾಡೋದಿಲ್ಲ. ಅದೊಂದು ಗಮನದಲ್ಲಿರಲಿ. ಸೊ ಅದಾದಮೇಲೆ ಹಂಚಿಕೆ ನಂತರ ಹಂಚಿಕೆದಾರ ಕೋರಿಕೆ ಅಥವಾ ನಿಗದಿತ ಸಂಬಂಧ ಹಣ ಮಾಡದ ಸಂದರ್ಭ ಹಂಚಿಕೆ ಕರೆಕ್ಟ್. ನಿಮ್ಗೇನಾದ್ರು ಅಲಾಟ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳೋಣ, ಬಟ್ ನಿಮ್ಗೇನೋ ಕಾರಣಾಂತರಗಳಿಂದ ಬೇಡವಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವೇನಾದ್ರೂ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 25% ಆಫ್ ಇವರ ಆರಂಭಿಕ ಠೇವಣಿ ಅಂದರೆ 25,000 50,000 25% ಕಟ್ ಮಾಡಿ ನಿಮ್ದು ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದನ್ನೆಲ್ಲ ಬೇಸಿಕ್ ಡೀಟೇಲ್ಸ್ ಆಗಿದೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಈ ನಂಬರ್ಸ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನನ್ನು ತಗೋಬಹುದು. ಬಟ್ ನೀವು ಫೋನ್ ಮಾಡಿದಾಗ ಇನ್ನೇನಾದರೂ ಕ್ವಶನ್ಸ್ಗಳು ನಿಮ್ಗೆ ಡೌಟ್ ಇದ್ದರೆ ಇದೇ ವಿಡಿಯೋಲಿ ಹಾಕಿ, ನಿಮಗೆ ಅದು ಈಸಿಯಾಗಿ ನಾನೇ ಕ್ವಶನ್ ಹಾಕಿ ನಾನೇ ರೆಸ್ಪಾಂಡ್ ಮಾಡ್ತೀನಿ. ಬಟ್ ವಿತ್ ಬೇಸಿಕ್ ಕ್ವಶನ್ಸ್ ಎಲ್ಲ ಕೇಳಬೇಡಿ. ನೀವೇನಾದರೂ ಅಪ್ಲೈ ಮಾಡೋಂಗಿದ್ರೆ 2 ಸಲ ವಿಡಿಯೋ ನೋಡಿ, 2 ಸಲ ಈ ನೋಟಿಫಿಕೇಶನ್ ಓದ್ಕೊಂಡು ನೀವು ಅಪ್ಲೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆಟ್ಸ್ ಗೋ ಟು KHV ವೆಬ್ಸೈಟಲ್ಲಿ ಹಂಪಾಪುರ ಲೊಕೇಶನ್ಗೆ ಹೋಗೋಣ. ನಾನು ಗೂಗಲಲ್ಲಿ ಹಂಪಾಪುರ ಅಂತ ಹಾಕಿದ್ರೆ, ಓಕೆ,
ಸೊ ನನಗೆ ಇಲ್ಲಿ 2 ಊರು ಸಿಗುತ್ತೆ. ಇದನ್ನ ಮಿನಿಮೈಸ್ ಮಾಡ್ತಾ ಇದ್ದೀನಿ, ಸ್ಲೋಲಿ ಝೂಮ್ ಮಾಡ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಈ ಕಾವೇರಿ ನದಿಗೆ ಹತ್ತಿರದಲ್ಲೇನೆ ಹಂಪಾಪುರ, ಹಳೆ ಹಂಪಾಪುರ ಅಂತಿದೆ. ಅದರಿಂದ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಒಂದು ಹಂಪಾಪುರ ಇದೆ ನೋಡಿ, ಇದು ಹೊಸ ಹಂಪಾಪುರ ಅಂತಿದೆ. ಓಕೆ, ಚೆಕ್-ಇನ್ಸ್ ತುಂಬ ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಇದೇ ಹಂಪಾಪುರ ಗೇಟ್ವೇ ಸರ್ವೆ. ಸೊ ಅವ್ರು ಹಂಪಾಪುರ ಅಂತ ಅಂದಮೇಲೆ ಈ ಲೇಔಟ್ ಹಂಪಾಪುರದಲ್ಲೇ ಇರಬೇಕು. ಓಕೆ, ಸೊ ಈಗ ಈ ಹಂಪಾಪುರ ಎದುರುಗಡೆ ಇಲ್ಲೊಂದು ರೋಡ್ ಇದೆ, ಟಿ ನರಸೀಪುರ ಕೊಳ್ಳೇಗಾಲ ರಸ್ತೆ ಇದೆ. ಬಟ್ ಇಲ್ಲಿ ಆಲ್ರೆಡಿ 948 ನ್ಯಾಷನಲ್ ಹೈವೇ ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ ಜಾಗ ಬಿಟ್ಟಿದ್ದಾರೆ. ಇದು ಈ ಹಳೆ ಮತ್ತೆ ಹೊಸ ಹಂಪಾಪುರ ಮಧ್ಯದಲ್ಲಿ ಎರಡಕ್ಕೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ರೆಡಿ ತರ ಇರ್ಬೋದು ಈಗ, ಬಟ್ ಗೂಗಲ್ ಇಮೇಜ್ ಪ್ರಕಾರ ರೆಡಿ ಆಗಿಲ್ಲ. ಅದಿನ್ನು ಮೋಸ್ಟ್ಲಿ ರೆಡಿ ಆಗಿದ್ರು ಆಗಿರ್ಬೋದು. ಐ ಥಿಂಕ್ ಇದು ಬೈಪಾಸ್, ಅಂದ್ರೆ ಈ ಕಡೆ ಕೊಳ್ಳೇಗಾಲ ಹೋಗೋರು ಮಾತ್ರ ಕೊಳ್ಳೇಗಾಲಕ್ಕೆ ಹೋಗ್ಬೇಕು, ಅದಕ್ಕಿಂತ ಅದನ್ನ ಬೈಪಾಸ್ ಮಾಡಿ ಹೋಗೋದು. ಸೊ ಇಲ್ಲಿ ಬಟ್ ಆಲ್ರೆಡಿ ರೋಡ್ ಇದೆ ನೋಡಿ, 4 ಲೈನರ್. ಓಕೆ, ಸೊ ಈ ಲೊಕೇಶನ್ ಅಲ್ಲಿ ನಾನು ಎಲ್ಲೇ ನೋಡಿದ್ರು ನಾನು ಈಸಿಯಾಗಿ ಐಡೆಂಟಿಫೈ ಮಾಡುವಷ್ಟು ಯಾವುದು ಲೊಕೇಶನ್ ಸಿಗ್ಲಿಲ್ಲ. ಬಟ್ ನನಗೆ ಇಲ್ಲಿ ಯಾವುದೋ ಒಂದು ಕೆಲಸ ನಡೀತಾ ಇದೆ. ನಾನು ಇದನ್ನೇ KHB ಇರ್ಬೋದು ಅಂತ ನಾನು ಅನುಮಾನ ಪಟ್ಟಿದ್ದೆ. ಬಟ್ ಇದೇನಾದ್ರೂ KHB ಆಗಿದ್ರೆ ಅದನ್ನ ಹೇಳೋಣ. ಈ ಹೈವೇ ಎದುರುಗಡೆನೆ ಎಂಟ್ರಿ ಇರುತ್ತೆ ಅದಕ್ಕೆ. ಅಂದ್ರೆ ಈ KHB ಲೇಔಟ್ಗೆ ಈಗೇನು ಹೊಸದಾಗಿ ಹೈವೇ ಆಗ್ತಾ ಇದೆಯಲ್ಲ, ಹೈವೇ ಇಂದನೇ ಸ್ಟ್ರೈಟ್ ಅವೇ ಎಂಟ್ರಿ. ಓಕೆ, ಅದೊಂದು ಗಮನದಲ್ಲಿರಲಿ. ಅದೇ ಹೊಸ ಹಂಪಾಪುರ ಬಂದ್ಬಿಟ್ಟು ಈ ಕಡೆ ಈ ಟಿ ನರಸೀಪುರ ಕೊಳ್ಳೇಗಾಲ ರೋಡ್ಗೆ ಇದ್ರದ್ದು ಹೊಸ ಇದು ಐಡಿಯಾ ಇದೆ. ಈ ತರ ಕಾಣುತ್ತೆ ನೋಡಿ, ಹೊಸ ಈ ತರ ಇದೆ. ಸೊ ನಾನು ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಆಲ್ರೆಡಿ ಡೆವಲಪ್ಡ್ ಆಗಿದೆ ಅಂದ್ರೆ ಏನಾದರೂ ಟ್ಯಾಂಕು ಅದೆಲ್ಲ ಕಾಣಬೇಕಾಗಿತ್ತು. ಬಟ್ ಕಾಣಲಿಲ್ಲ. ಆದ್ರೂ ನನಗೆ ಯಾಕೋ ಡೌಟ್ ಇತ್ತು. ನಾನೇನು ಮಾಡಿದೆ, ಸೀದಾ ನಾನು ತೊಗೊಂಡೋಗ್ಬಿಟ್ಟು ಚೆಕ್-ಇನ್ ಅನ್ನ ಇಲ್ಲಿಟ್ಟು ಈ ಸ್ಟ್ರೀಟ್ ವ್ಯೂ ನೋಡಿದಾಗ ಈ ಟಿ ನರಸೀಪುರ ರೋಡು ಅದೇನು ನಾನು ತೋರಿಸ್ದಲ್ಲ ಅದರ ಒಳಗಡೆ ಬಂದರೆ ನೀವು ಇಲ್ಲೇ ಬಂದು ಎಂಡ್ ಆಗ್ತೀರಾ. ಸೊ ಇಲ್ಲಿ ಬಂದು ಎಂಡ್ ಆದರೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಮೋಸ್ಟ್ಲಿ ಸ್ವಲ್ಪ ಬ್ಲರ್ ಆಗಿ ಕಾಣ್ಬೋದು ನಿಮಗೆ. ಇವ್ರು ಹೇಳೋದೇನೆಂದರೆ, ಕರ್ನಾಟಕ ಗೃಹ ಮಂಡಳಿ ಈ ಆಸ್ತಿ ಕರ್ನಾಟಕ ಗೃಹ ಮಂಡಳಿಗೆ ಸೇರಿದೆ. ಅತಿಕ್ರಮಣ ಪ್ರವೇಶ ಮಾಡಿದವರಿಗೆ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಗೃಹ ಆಯುಕ್ತರು, ಕರ್ನಾಟಕ ಸರ್ಕಾರ ಇದರ ಪರವಾಗಿ ಕಾರ್ಯಕ್ರಮ. ಓಕೆ, ಸೊ ದಿಸ್ ಇಸ್ ದೇ. ಸೊ ನಾನೀಗ ಗೆಸ್ ಮಾಡಿದ ಪ್ರಕಾರ ಇಲ್ಲೇನು ನಮಗೆ ನೀಟಾಗಿ ಕಾಣ್ತಾ ಇದೆಯಲ್ಲ, ಇದೇ KHB ಲೇಔಟು. ಓಕೆ, ಸೊ ಇದು 23 ಫೆಬ್ರವರಿ ಇಮೇಜ್ ಇದೆ. ಬಟ್ 23 ಫೆಬ್ರವರಿ ಅಂದರೆ ಈಗ ನಾವು ಇದನ್ನು ನೋಡ್ತಾ ಇರೋದು 24 and 25 2 years ಬ್ಯಾಕ್ ಇಮೇಜಲ್ಲಿ ಈ ಥರ ಬೋರ್ಡ್ ಹಾಕಿದ್ರು. ಕೆಲವೊಂದು ಕೆಲಸಗಳು ಇಲ್ಲಿ ನಡೀತಾ ಇದೆ. ಕೆಲವೊಂದು JCB 2 ವರ್ಷದ ಹಿಂದೆ ಅಲ್ಲ, 2 ವರ್ಷದ ಹಿಂದೆ ಎಕ್ಸಾಕ್ಟ್ಲಿ. ಸೊ ನನಗನ್ಸಿದ ಮಟ್ಟಿಗೆ ಇದು ಆಲ್ರೆಡಿ ಲೇಔಟ್ ರೆಡಿ ಆಗಿರುತ್ತೆ. ಯಾರಾದರೂ ನಮ್ಮ ಕೊಳ್ಳೇಗಾಲದವ್ರು ಸಬ್ಸ್ಕ್ರೈಬರ್ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು ನಮಗೊಂದೆರಡು ಇಮೇಜು ಅಥವಾ ಒಂದು ವಿಡಿಯೋ ಲೇಔಟ್ ಹೆಂಗಿದೆ, ಒಂದು 5 ನಿಮಿಷ 10 ನಿಮಿಷ ಆದರೂ ಪರವಾಗಿಲ್ಲ, ನೀಟಾಗಿ ನೀವು ಮಾತಾಡದಿದ್ರೂ ಪರವಾಗಿಲ್ಲ, ಒಂದು ವಿಡಿಯೋ ಮಾಡಿ ಕಳಿಸಿ. ನಾವು ಅದನ್ನು ಹಾಕಿಬಿಟ್ಟು ಎಲ್ಲರಿಗೂ ಶೇರ್ ಮಾಡೋಣ. ಸೊ ಇದು ಅಗೈನ್ ಈ ರೋಡ್ಗೆ ಎಂಟ್ರಿ ಆಗಿರುತ್ತೆ, ವಿಚ್ ಇಸ್ ನನ್ನ ಪ್ರಕಾರ ವೆರಿ ವೆರಿ ಗುಡ್ ಲೊಕೇಶನ್. ಝೂಮ್ ಔಟ್ ಮಾಡಿ ನೋಡಿದ್ರೆ ಕೊಳ್ಳೇಗಾಲದಿಂದ ಈ ಲೊಕೇಶನ್ಗೆ, ಅಂದರೆ ಈ ಹೊಸ ಹಂಪಾಪುರಕ್ಕೆ ಬರಬೇಕಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಸೆಂಟ್ರಿಂದ ಬರಬೇಕು 2.5-3 ಕಿಲೋಮೀಟರ್ ಡ್ರೈವ್ ಮಾಡಲೇಬೇಕು. ಓಕೆ, ಸೊ ಕೊಳ್ಳೇಗಾಲದ ವಿದಿನ್ 3 ಕಿಲೋಮೀಟರ್ ರೇಡಿಯೇಷನಲ್ಲಿ, ಆಮೇಲೆ ಬೈಪಾಸ್ಗೆ ಆಪೋಸಿಟ್ಗೆ ಆಗಿರುವಂಥ ಲೊಕೇಶನ್ನು ನನ್ನ ಪ್ರಕಾರ ಸುತ್ತಮುತ್ತ ಇರೋರು, ಅಂದರೆ ಕೊಳ್ಳೇಗಾಲದವರು ಆಗಲಿ, ತಲಕಾಡವರಾಗಲಿ, ಬೆಳಕವಾಡಿಯವರಾಗಲಿ, ಹತ್ತತ್ರ ಮೈಸೂರು, ಮಳವಳ್ಳಿ, ಕನಕಪುರ, ಅಲ್ಗೂರು, ಫಾರ್ ದಟ್ ಆ ಬೆಟಾಲಿಯನ್ ಕೆಲಸ ಮಾಡೋರು, ಚಾಮರಾಜನಗರದವರಾಗಲಿ, ಬೆಂಗಳೂರಲ್ಲಿ ಏನಾದರೂ ಇದ್ದರೆ ಇದನ್ನು ಒಂದು ಕನ್ಸಿಡರ್ ಮಾಡಿ. ನೀವು ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ನಾನು ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ. ಆಮೇಲೆ ಇದು ನೋಡಿ, ಇಲ್ಲಿರೋದೇ ತಲಕಾಡು. ಈ ತಲಕಾಡ್ಗೂ ಕೂಡ ಒಂದು ಬ್ರಿಡ್ಜ್ ಆಗ್ತಿರೋದು ಎಲ್ಲರಿಗೂ ಗೊತ್ತು. ಓಕೆ, ಸೊ ಈ ಬ್ರಿಡ್ಜ್ ಏನಾದರೂ ಆಯಿತು ಅಂದರೆ ಇಲ್ಲಿಂದ ಕೂಡ ಇದಕ್ಕೆ ಈ ಪ್ಲೇಸ್ಗೆ ಆಕ್ಸೆಸ್ ಬೇರೆ ಇರುತ್ತೆ. ಓಕೆ, ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕಾವೇರಿ ನದಿ ಪಕ್ಕದಲ್ಲಿದೆ. ಫ್ಯೂಚರಿಸ್ಟಿಕ್ ಆಗಿ ಈ ಏರಿಯಾದವರು ಏನಾದರೂ ನೋಡ್ತಾ ಇದ್ದರೆ ದಿಸ್ ವುಡ್ ಬಿ ಎ ಗುಡ್ ಆಪ್ಷನ್. ಸೊ ಇದರದ್ದು ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಕ್ಸಾಕ್ಟ್ಲಿ. ಪ್ರೊಜೆಕ್ಟ್ ಮ್ಯಾಪನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೊನೆಯದಾಗಿ KHB ವೆಬ್ಸೈಟಲ್ಲಿ ಇಂಗ್ಲೀಷನ್ನು ತೊಗೊಂಡು ನೀವು ಬಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಹೋದರೆ, ಸೊ ಕರೆಂಟ್ಲಿ ಕರ್ನಾಟಕದಲ್ಲಿ ಹೆರಿಟೇಜ್ ಹೈಟ್ಸ್ ಅಂತ ಮೈಸೂರು ಡಿಸ್ಟಿಕಲ್ಲಿ
ಅಪಾರ್ಟ್ಮೆಂಟಿಗೆ ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ಡಿಮ್ಯಾಂಡ್ ಸರ್ವೆ ಅಂದರೆ ಅದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ಇವತ್ತೇ. ಸೊ ಅದರ ಜೊತೆಗೆ ನೆಕ್ಸ್ಟ್ ನವಲ್ಗುಂದ ಧಾರವಾಡ ಡಿಸ್ಟಿಕ್ ಕರೆದಿದ್ದಾರೆ. ಅದನ್ನು ಇನ್ನೂ ಸರ್ವೆ ನಂಬರ್ ಹುಡುಕ್ತಾ ಇದ್ದೀನಿ. ಅದು ವಿಡಿಯೋ ನಾಳೆ ಬರುತ್ತೆ, ಸಂಡೇ ಭಾನುವಾರ ಅಂದರೆ 23ನೇ ತಾರೀಕು. ನಾನೀಗ ಮಾಡ್ತಾ ಇರೋದು ಹಂಪಾಪುರ ಚಾಮರಾಜನಗರ ವಿಡಿಯೋ. ಓಕೆ, ಸೊ ಇದರಲ್ಲಿ ಆ್ಯಸ್ ಆಫ್ ನೌ ವೆಬ್ಸೈಟು ನೀಟಾಗಿ ವರ್ಕ್ ಆಗ್ತಾ ಇಲ್ಲ ಈ ವಿಡಿಯೋ ಮಾಡಬೇಕಾದ್ರೆ. ಸೊ ಇವನ್ ಕ್ಲಿಕ್ ಮಾಡಿದ್ರು ಅದು ಅಪ್ಲಿಕೇಶನ್ ಯಾಕೋ ಲೋಡ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಇವತ್ತು ಯಾಕೆ ಅಂತ ಗೊತ್ತಿಲ್ಲ. ಇವತ್ತೇನಾದರೂ ನೀವು ಅಪ್ಲೈ ಮಾಡ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ. ವರ್ಕ್ ಆದರೆ ಜಸ್ಟ್ ಕಮೆಂಟಲ್ಲಿ ವರ್ಕಿಂಗ್ ಅಂತ ಹೇಳಿ ಹಾಕಿ, ನಾನು ಕೂಡ ಬಂದು ಕ್ರಾಸ್ ಚೆಕ್ ಮಾಡ್ತೀನಿ. ಸೊ ಇದು ವರ್ಕ್ ಆಗದೆ ಇರೋ ಕಾರಣ ಪ್ರೊಸೆಸ್ನ ನಿಮ್ಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಬಟ್ ನಥಿಂಗ್ ಟು ವರಿ, ನನ್ನ ಚಾನಲಲ್ಲಿ ರೀಸೆಂಟಾಗಿ ನೀವು ವಿಡಿಯೋ ಸೆಕ್ಷನ್ಗೆ ಬಂದರೆ, ಓಕೆ, ಸೊ ಮಲ್ಟಿಪಲ್ ಲೊಕೇಶನಲ್ಲಿ ತುಂಬ ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನಾನು ನಿಮಗೊಂದು ಈಸಿಗೆ ಮಾಡಲಿಕ್ಕೆ ಮೊನ್ನೆ ಬೆಂಗಳೂರಲ್ಲಿ ಒಂದು ಚುಂಚುಂಕೊಪ್ಪೆಯಲ್ಲಿ ಕರೆದಿದ್ರು. ಅದ್ರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಓಕೆ, ಇದನ್ನು ರೆಫರ್ ಮಾಡಿ. ನೀವೇನಾದರೂ ಅರ್ಜಿ ಇಲ್ಲಿ ಎಲ್ಲ ಓಕೆ ಆಗಿ ನೀವು ಅರ್ಜಿ ಹಾಕೋರಿದ್ರೆ ಈ ವಿಡಿಯೋನ ರೆಫರ್ ಮಾಡಿ. ಸೊ ಅಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಡೀಟೇಲ್ಸ್ ಇದೆ ಅಂತ ಹಾಕಿದ್ದೀನಿ. ಇದು ಲೊಕೇಶನ್ನು ಕೂಡ ಶೇರ್ ಮಾಡಿದ್ದೀನಿ. ನೀವೇನಾದರೂ ಅಲ್ಲಿ ಹತ್ತಿರದವ್ರು ಇದ್ದರೆ ಹೋಗಿ ಒಂದ್ಸಲ ನೋಡೋಂಗಿದ್ರೆ ನೋಡಿ. ನೀವೇನಾದರೂ ಹೋದರೆ ವಿಡಿಯೋ ಮಾಡಿದ್ರೆ ನಮಗೆ ಕಳಿಸ್ಕೊಡಿ. ಸೊ ಆನ್ ದ್ಯಾಟ್ ನೋಟ್ ನಾನು ಲೊಕೇಶನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಹಂಪಾಪುರ ಅರ್ಜಿ ಕೂಡ ನೀಟಾಗಿ ಎಲ್ಲರಿಗೂ ತಿಳಿಯೋಂಗೆ ಓದಿದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅದನ್ನು ಕೂಡ ಒಂದು ರೆಫರೆನ್ಸ್ ವಿಡಿಯೋ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದು ಲೈಕ್, ಒಂದು ಶೇರು, ನಿಮ್ಮ ಕೊಳ್ಳೇಗಾಲ, ಚಾಮರಾಜನಗರ, ನಂಜನಗೂಡು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.